ನಿಮ್ಮ ಸಿಬಿಲ್ ಸ್ಕೋರ್ ಕಮ್ಮಿ ಇದೆಯಾ? ಸಿಬಿಲ್ ಸ್ಕೋರ್ ಕಮ್ಮಿ ಇರೋ ಕಾರಣಕ್ಕೆ ಯಾರು ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇಲ್ವಾ? ಕ್ರೆಡಿಟ್ ಸ್ಕೋರ್ ಇಲ್ಲದೆ ಇರೋ ಕಾರಣಕ್ಕೆ ಲೋನ್ ಕೂಡ ಸಿಗ್ತಾ ಇಲ್ವಾ? ಈಗ ಟೆನ್ಷನ್ ಬೇಡ. ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ದವರಿಗೆ ಮಾತ್ರ ಅಲ್ಲ, ಫ್ರೆಷರ್ಸ್ಗೆ ಕೂಡ ಝೆಡ್ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ. ಅದುವೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಝೆಡ್ ಕ್ರೆಡಿಟ್ ಕಾರ್ಡ್ ಬಳಸಿ ನೀವು ಈಸಿಯಾಗಿ 750+ ಅಷ್ಟು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಇದು FD ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಈ ಕಾರ್ಡ್ನ ನೀವು ಯಾವುದೇ UPIಗೆ ಲಿಂಕ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. FD ಮೇಲೆ RBI ಕಡೆಯಿಂದ 7% ಆನ್ಯುವಲ್ ಇಂಟ್ರೆಸ್ಟ್ ಕೂಡ ಸಿಗ್ತಿದೆ. ಜೊತೆಗೆ ಜಾಯ್ನಿಂಗ್ ಬೆನಿಫಿಟ್ಸ್ ಕೂಡ ಸಿಗ್ತಿದೆ. ಈ ಒಂದು ಝೆಡ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಕೇವಲ 30 ದಿನದಲ್ಲೇ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗೋದನ್ನ ನೋಡಬಹುದು. ನೀವು ಝೆಡ್ ಕ್ರೆಡಿಟ್ ಕಾರ್ಡ್ ತಗೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಹಾಗೆ ಪಿನ್ ಕಾಮೆಂಟ್ ಅಲ್ಲಿ ಝೆಡ್ ಆಪ್ ಲಿಂಕ್ ನ ಕೊಟ್ಟಿರ್ತೀನಿ. ಹೋಗಿ ಲಿಂಕ್ ನ ಮೂಲಕ ಝೆಡ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಝೆಡ್ ಕ್ರೆಡಿಟ್ ಕಾರ್ಡ್ ನ ತಗೊಳ್ಳಿ. ಹಾಗೆ ಎಲ್ಲಾ ಬೆನಿಫಿಟ್ಸ್ ನ ನಿಮ್ದಾಗಿಸ್ಕೊಳ್ಳಿ. ಹೆಲೋ ಫ್ರೆಂಡ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ICICI ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ICICI ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿನ ICICI ಲಂಬಾರ್ಡ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ಅವರು ಕೊಡ್ತಾ ಇದ್ದಾರೆ. ಇವರು ಈ ಪ್ಲಾನ್ಸ್ ನ ಮೆಡಿಕಲ್ ಎಕ್ಸ್ಪೆನ್ಸಸ್ ಆದಾಗ ಲೈಕ್ ಹಾಸ್ಪಿಟಲೈಸೇಷನ್ ಕಾಸ್ಟ್, ಡೇ ಕೇರ್ ಪ್ರೊಸೀಜರ್ಸ್, ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕಾಸ್ಟ್ ಅಂಡ್ ಆಯುಷ್ ಟ್ರೀಟ್ಮೆಂಟ್, ಈ ತರ ಸಿಚುಯೇಷನ್ಸ್ ಗಳಲ್ಲಿ ಫೈನಾನ್ಷಿಯಲಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಂತ ಕೊಡ್ತಾ ಇದ್ದಾರೆ. ಇವ್ರದ್ದು ವೇರಿಯಸ್ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಸ್ ನ ಕೊಡ್ತಾ ಇದ್ದಾರೆ. ಲೈಕ್ ಇಂಡಿವಿಜುವಲ್ಸ್ಗೆ ಆಗಿರ್ಬೋದು, ಫ್ಯಾಮಿಲಿ ಫ್ಲೋಟರ್ ಪ್ಲಾನ್ಸ್ ಆಗಿರ್ಬೋದು, ಇಲ್ಲ ಸ್ಪೆಷಲೈಸ್ಡ್ ಪ್ಲಾನ್ಸ್ ಫಾರ್ ವುಮೆನ್ಸ್ ಆಗಿರ್ಬೋದು, ಇಲ್ಲ ಸೀನಿಯರ್ ಸಿಟಿಸನ್ಸ್ಗೆ ಆಗಿರ್ಬೋದು. ಹಾಗೆ ಸ್ಪೆಷಲ್ ಪ್ಲಾನ್ಸ್ ನ ಕೊಡ್ತಾ ಇದ್ದಾರೆ. ಲೈಕ್ ಮ್ಯಾಟರ್ನಿಟಿ ಬೆನಿಫಿಟ್ಸ್ಗೆ ಇರ್ಬೋದು, ಇಲ್ಲ ಕ್ರಿಟಿಕಲ್ ಇಲ್ನೆಸ್ಗೆ ಕೂಡ ಇರ್ಬೋದು. ಇಲ್ಲಿ ನಿಮಗೆ ಕಾಂಪ್ರಿಹೆನ್ಸಿವ್ ಕವರೇಜ್ ಕೂಡ ಕೊಡ್ತಾ ಇದ್ದಾರೆ. ಈ ಕವರೇಜ್ ಅಲ್ಲಿ ನಿಮಗೆ ಎಲ್ಲಾನು ಇನ್ಕ್ಲೂಡ್ ಇರುತ್ತೆ. ಲೈಕ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್, ಡೇ ಕೇರ್ ಟ್ರೀಟ್ಮೆಂಟ್ಸ್, ಹಾಸ್ಪಿಟಲ್ ರೂಮ್ ರೆಂಟ್, ಡಾಕ್ಟರ್ ಫೀಸ್, ಆಂಬ್ಯುಲೆನ್ಸ್ ಚಾರ್ಜಸ್ ಎಲ್ಲಾನು ಇನ್ಕ್ಲೂಡ್ ಇರುತ್ತೆ. ಇಲ್ಲಿ ನಿಮಗೆ ಕ್ಯಾಶ್ಲೆಸ್ ಫೆಸಿಲಿಟಿ ಕೂಡ ಇರುತ್ತೆ. 2300ಕ್ಕಿಂತ ಹೆಚ್ಚು ಹಾಸ್ಪಿಟಲ್ಗಳಲ್ಲಿ ಕ್ಯಾಶ್ಲೆಸ್ ಫೆಸಿಲಿಟಿ ಇರುತ್ತೆ. ಸೊ ಯಾವುದೇ ಟೆನ್ಷನ್ ಇಲ್ಲದೇನೆ ಯಾವ ಹಾಸ್ಪಿಟಲಲ್ಲಿ ಬೇಕಾದರೂ ಅಡ್ಮಿಟ್ ಆಗ್ಬೋದು. ಹಾಗೆ ಇವರ ಕ್ಲೈಮಿಂಗ್ ಪ್ರೋಸೆಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಕ್ಲೈಮ್ ರಿಪೋರ್ಟ್ ಸಬ್ಮಿಟ್ ಮಾಡ್ತಿದ್ದ ಹಾಗೆ ಪ್ರೊಸೀಡ್ ಮಾಡಿ ಸೆಟಲ್ಮೆಂಟ್ ಮಾಡಿ ಕೊಡ್ತಾರೆ. ಸೊ ಈಗಲೇ ನಿಮ್ಮ ಒಂದು ಹೆಲ್ತ್ ನ ಕವರ್ ಮಾಡ್ಕೊಳ್ಳಿ ವಿತ್ ICICI ಹೆಲ್ತ್ ಇನ್ಶೂರೆನ್ಸ್ ಇನ್ ಅ ರೀಸನಬಲ್ ಪ್ರೈಸ್ ಅಲ್ಲಿ. ಜೊತೆಗೆ 20% ಇನ್ಸ್ಟೆಂಟ್ ಕಮಿಷನ್ ಕೂಡ ತಗೊಳ್ಳಿ ಪ್ರತಿಯೊಂದು ಇನ್ಶೂರೆನ್ಸ್ ಇಶ್ಯೂ ಮೇಲೆ. ಈಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಿಮ್ಮ SBI ಅಲ್ಲಿ ಇನ್ಶೂರೆನ್ಸ್ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ 2 ಆಪ್ಷನ್ ಕಾಣುತ್ತೆ, ಡ್ಯಾಶ್ ಬೋರ್ಡ್ ಅಂಡ್ ಹಿಸ್ಟ್ರಿ. ಈಗ ಡ್ಯಾಶ್ ಬೋರ್ಡ್ ಮೇಲೆ ಟ್ಯಾಪ್ ಮಾಡೋಣ. ಈಗ ಈ ತರ ಪೇಜ್ ಓಪನ್ ಆಗುತ್ತೆ. ಈಗ ಇದ್ರ ಮೇಲೆ ಟ್ಯಾಪ್ ಮಾಡೋಣ. ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ಯಾರ ಇನ್ಶೂರೆನ್ಸ್ ಮಾಡ್ಕೋತಾ ಇದ್ದೀರಾ ಅವ್ರದ್ದು ಡೀಟೇಲ್ಸ್ ಕೇಳುತ್ತೆ. ಲೈಕ್ ಇನ್ಶೂರೆನ್ಸ್ ಮಾಡ್ಕೋತಾ ಇರೋದು ಮೇಲಾ ಫೀಮೇಲಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ನೇಮ್, ಇಮೇಲ್ ID, ಮೊಬೈಲ್ ನಂಬರ್ ಅಂಡ್ ಪಿನ್ ಕೋಡ್ ನ ಎಂಟ್ರಿ ಮಾಡಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ಯಾರಿಗೆ ಇನ್ಶೂರೆನ್ಸ್ ಮಾಡ್ಕೋತಿದ್ದೀರಾ ಅಂತ ಕೇಳುತ್ತೆ. ಲೈಕ್ ಸೆಲ್ಫ್ ಕಾ ಅಥವಾ ವಿತ್ ಪಾರ್ಟ್ನರ್ಗೂ ಸೇರಿನಾ ಅಥವಾ ವಿತ್ ಚಿಲ್ಡ್ರನ್ಸ್ ಕಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏಜ್ ದು ಪಾಪಪ್ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಟ್ರೆ ಇಲ್ಲಿ ವೇರಿಯಸ್ ಕಂಪನಿ ಶೋ ಆಗುತ್ತೆ. ಇಲ್ಲಿ ICICI ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು 5 lakh rupees ಕವರೇಜ್ ಇರುತ್ತೆ. ಇಲ್ಲಿ ಇನ್ಶೂರರ್ದು ಡೀಟೇಲ್ಸ್ ನ ಫಿಲ್ ಮಾಡಬೇಕು. ಲೈಕ್ ನೇಮ್, ಡೇಟ್ ಆಫ್ ಬರ್ತ್, ಮ್ಯಾರಿಟಲ್ ಸ್ಟೇಟಸ್, ಆಕ್ಯುಪೇಷನ್ ನ ಎಂಟ್ರಿ ಮಾಡಿ. ನೆಕ್ಸ್ಟ್ ವೆಯ್ಟ್ ಅಂಡ್ ಹೈಟ್ ನ ಫೀಟ್ ಅಂಡ್ ಇಂಚಸ್ ಅಲ್ಲಿ ಎಂಟ್ರಿ ಮಾಡಿ. ಆನ್ಯುವಲ್ ಇನ್ಕಮ್ ನ ಸೆಲೆಕ್ಟ್ ಮಾಡ್ಕೊಂಡು ಬೇರೆ ಏನಾದರೂ ಹೆಲ್ತ್ ಇಶ್ಯೂ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ನೋ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ನಾಮಿನಿ ನೇಮ್, ರಿಲೇಷನ್ ಅಂಡ್ ಡೇಟ್ ಆಫ್ ಬರ್ತ್ ನ ಎಂಟ್ರಿ ಮಾಡಿ ನೆಕ್ಸ್ಟ್ ಟ್ಯಾಪ್ ಮಾಡಿದ್ರೆ ನೆಕ್ಸ್ಟ್ ಕಂಪ್ಲೀಟ್ ಅಡ್ರೆಸ್ ನ ಎಂಟ್ರಿ ಮಾಡಿ, ಪ್ಯಾನ್ ನಂಬರ್ ನ ಎಂಟ್ರಿ ಮಾಡಿ ನೆಕ್ಸ್ಟ್ ಕೊಡಿ. ಇಲ್ಲಿ ನೀವು ಏನೇನ್ ಎಂಟ್ರಿ ಮಾಡಿದ್ರೆ ಎಲ್ಲ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅನ್ಕೊಂಡ್ರೆ ಇಲ್ಲಿ ಎಡಿಟ್ ಆಪ್ಷನ್ ಕೂಡ ಇದೆ, ಚೇಂಜಸ್ ಮಾಡ್ಕೋಬಹುದು. ಪ್ರೀವಿಯಸ್ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಆ್ಯಡ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಲ್ಲ. ನೆಕ್ಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಎಕ್ಸೆಪ್ಟ್ ಮಾಡ್ಕೊಂಡು ಪೇ ಮಾಡಿದ್ರೆ ಆಯ್ತು, ನಿಮ್ಮ ICICI ಹೆಲ್ತ್ ಇನ್ಶೂರೆನ್ಸ್ ಇಶ್ಯೂ ಆಗಿರುತ್ತೆ. ಬಟ್ ನೆನಪಿರ್ಲಿ, ಇನ್ಶೂರೆನ್ಸ್ ನ ಅಮೌಂಟ್ ನಿಮ್ಮ ಮೇನ್ ವ್ಯಾಲೆಟ್ ಇಂದ ಕಟ್ ಆಗುತ್ತೆ. ಸೊ ಫಸ್ಟ್ ನಿಮ್ಮ ಮೇನ್ ವ್ಯಾಲೆಟ್ ನ ಟಾಪ್ ಅಪ್ ಮಾಡ್ಕೊಂಡು ಆಮೇಲೆ ಇನ್ಶೂರೆನ್ಸ್ ನ ಇಶ್ಯೂ ಮಾಡ್ಕೊಳ್ಳಿ. ಇಶ್ಯೂ ಆದ್ಮೇಲೆ 20% ಕಮಿಷನ್ ಇನ್ಸ್ಟೆಂಟ್ ಆಗಿ ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗಿರುತ್ತೆ. ಈಗ ನೀವು ಕೂಡ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ನ ICICI ಇನ್ಶೂರೆನ್ಸ್ ಜೊತೆ ಮಾಡ್ಕೊಳ್ಳಿ ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲಿ. ಜೊತೆಗೆ 20% ಇನ್ಸ್ಟೆಂಟ್ ಕಮಿಷನ್ ಕೂಡ ತಗೊಳ್ಳಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅರ್ನ್ ಮಾಡ್ಬೋದು ನಮ್ಮ ಸೇವಾ ಬಂಧುವಿನಲ್ಲಿ ಅಂತ. ಸೊ ಇದಾಗಿತ್ತು ICICI ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಡೀಟೇಲ್ಸ್. ಇನ್ನು ಹೆಚ್ಚು ತಿಳ್ಕೊಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಬೇರೆ ಯಾವುದೇ ಸರ್ವಿಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.